ಎಲ್ಲರಿಗೂ ನಮಸ್ಕಾರ. ಟೆಕ್ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಫ್ SCET ನೋಡೋದು ಹೇಗೆ ಅಂತ ತಿಳ್ಕೊತಿದ್ದೀವಿ. KEA ವೆಬ್ಸೈಟಿಗೆ ಹೋದರೆ ನಿಮಗೆ UGCET ಅಂತ ಇಲ್ಲಿ ಕಾಣುತ್ತೆ. ಇದರಲ್ಲಿ ಹೋದರೆ ಮೊದಲನೇ ಲಿಂಕ್ UGCET 2024 ಅಣುಕು ಸೀಟು ಹಂಚಿಕೆ ಫಲಿತಾಂಶ 10/8/2024 ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ 10/8/2024 CET ನಂಬರನ್ನು ಕೇಳುತ್ತೆ. ಇದು ಎಲ್ಲಿರುತ್ತೆ ಅಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ನೋಡಿ, ನಿಮಗೆ ಇಲ್ಲಿ ಕಾಣ್ತಿರ್ಬೋದು. ವೆರಿಫಿಕೇಷನ್ ಸ್ಲಿಪ್ನಲ್ಲಿರುವಂಥ ನಿಮ್ಮ ಕೆಳಗಡೆ ಒಂದು ಬಾಕ್ಸ್ನಲ್ಲಿ ನೆಕ್ಸ್ಟ್ ಬಾಕ್ಸ್ ಫಸ್ಟು ನಿಮ್ಮ CET ನಂಬರ್ ನೇಮ್ ಎಲ್ಲ ಇದೆ, ಆ ಬಾಕ್ಸ್ನಲ್ಲೂ ಇರುತ್ತೆ ನೋಡಿ. CET ನಂಬರ್ ಅದೇ ಸಮಥಿಂಗ್ ಲೈಕ್ 1-2 ಆಲ್ಫಾಬೆಟಿಕಲ್ ಲೆಟರ್ಸು ಜೊತೆಗೆ 1-3 ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ PM143 ಆ ಥರ ನಿಮ್ದು ಏನಿರುತ್ತೋ ಅದನ್ನು ನೀವು ಎಲ್ಲಿ ಈ ಜಾಗದಲ್ಲಿ ನೀವು ಫಿಲ್ ಮಾಡಬೇಕು. ಆಮೇಲೆ ಅಲ್ಲಿ ಸಬ್ಮಿಟ್ ಬಟನ್ ಇದೆಯಲ್ಲ ಅದನ್ನು ಒತ್ತಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಮೇಲ್ಗಡೆ ನಿಮ್ಮ CET ನಂಬರ್ ಬಂದಿರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ಹೆಸರು ಬಂದಿರುತ್ತೆ. ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ, ವೆರಿಫೈಡ್ ಕ್ಯಾಟಗರಿ ಅಂದರೆ ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅದು ಬಂದಿರುತ್ತೆ. ಜನರಲ್ ಮೆರಿಟ್, ಇವಾಗ ಈ ವ್ಯಕ್ತಿ ಬಂದು ಜನರಲ್ ಮೆರಿಟ್ ಕ್ಯಾಟಗರಿಗೆ ಸೇರಲ್ಪಟ್ಟಿದ್ದಾರೆ. ಮತ್ತು ರ್ಯಾಂಕ್ ತುಂಬ ಹಾಕಿದ್ದಾರೆ. ನೀವು ಅದೇನು ನೋಡೋಕ್ಕೆ ಹೋಗಬೇಡಿ, ನಿಮಗೆ ಮೊದಲೇ ಗೊತ್ತಿದೆ. ನಿಮಗೆ ಜಸ್ಟ್ ಬೇಕಾಗಿರೋದು ಎಲ್ಲಿದೆ ಅಂದರೆ ಇಲ್ಲಿದೆ. ಡಿಸಿಪ್ಲಿನ್ ಅಂದರೆ ನಮಗೆ ಯಾವ್ದು ಬಂದಿರೋದು ಕಾಲೇಜ್ ಅಲಾಟ್ ಆಗಿರೋದು ಯಾವ ಡಿಸಿಪ್ಲಿನಿಗೆ ಸೇರಿದೆ ಅಂತ. ಲೈಕ್ ಇವಾಗ ಮೆಡಿಕಲ್ಗೆ ಸೇರಿದೆಯಾ, ಇಂಜಿನಿಯರಿಂಗ್ ಸೇರಿದೆಯಾ, ಅಥವಾ ಯೋಗ, ನ್ಯಾಚುರೋಪತಿ ಆ ಥರ, ಫುಡ್ ಸೈನ್ಸು, ಫಾರ್ಮಾ ಸೈನ್ಸು ಅಥವಾ ಫಾರ್ಮಸಿ ಯಾವುದಾದ್ರೂ ಆ ಥರ, ಅಗ್ರಿಕಲ್ಚರ್ ಈ ಥರದ್ದಕ್ಕೆ ಯಾವುದಕ್ಕಾದರೂ ಸೇರಿದೆಯಾ ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು. ಇವಾಗ ಇದಕ್ಕೆ ಕ್ಯಾಂಡಿಡೇಟ್ಗೆ ಬಂದು ಅಲಾಟ್ ಆಗಿರೋದು ಇಂಜಿನಿಯರಿಂಗ್ ಸೀಟ್, ದಟ್ ಈಸ್ ಆಲ್ಸೋ ಕಾಲೇಜ್ ಅಲಾಟೆಡ್ ಅಂತ ಹಾಕಿದ್ದಾರೆ. ಕಾಲೇಜ್ ಅಲಾಟೆಡ್ ಯಾವುದು ಬಂದು BNMIT ಅಂದರೆ ಬ್ಯಾಂಗ್ಳೂರಲ್ಲಿ ಇಲ್ಲೇ ಇದೆ. ಸೊ ನಿಮ್ಮ ಕಾಲೇಜಲ್ಲಿ ನಿಮಗೆ ಯಾವ್ದು ಕಾಲೇಜ್ ಸಿಕ್ಕಿರುತ್ತೋ ಅದು ಬಂದು ಈ ಒಂದು ಕಾಲೇಜ್ ಅಲಾಟೆಡ್ ಮುಂದೆಗಡೆ ಇರುತ್ತೆ. ನೆಕ್ಸ್ಟ್ ಕೋರ್ಸ್ ಅಲಾಟೆಡ್ ಅಂದರೆ ನಿಮಗೆ ಯಾವ ಕೋರ್ಸ್ ಸಿಕ್ಕಿದೆ, ಈ 107 ಅನ್ನೋದು ಈ ಒಂದು ಕಾಲೇಜಿನ ಕೋಡ್ ಆಗಿರುತ್ತೆ. ಅದ್ರ ಪಕ್ಕದಲ್ಲಿ ಏನಿದೆ 2 ಆಲ್ಫಾಬೆಟಿಕಲ್ ಲೈಕ್ CS ಅಂತ ಇದೆಯಲ್ಲ, ಅದು ಒಂದು ಕಂಪ್ಯೂಟರ್ ಸೈನ್ಸ್ ಅನ್ನೋದಕ್ಕೆ ಸೇರಲ್ಪಟ್ಟಿದೆ. ಲೈಕ್ IE ಅಂತ ಇರುತ್ತೆ ಇನ್ಫಾರ್ಮೇಷನ್ ಸೈನ್ಸಿಗೆ. ನೆಕ್ಸ್ಟು ನಿಮಗೆ ಯಾವ ಕ್ಯಾಟಗರಿ ಅಲಾಟ್ ಆಗಿದೆ ಅಂತ, ನೀವು ಯಾವ ಕ್ಯಾಟಗರಿಗೆ ಸೇರಲ್ಪಟ್ಟಿದ್ದೀರಾ ಅನ್ನೋದು ವೆರಿಫೈಡ್ ಕ್ಯಾಟಗರಿಗೆ ಬರುತ್ತೆ. ನೆಕ್ಸ್ಟು ನೀವು ಯಾವ ಕ್ಯಾಟಗರಿಗೆ ಅಲಾಟ್ ಆಗಿದ್ದೀರಾ ಅಂದರೆ SNQ ಸೂಪರ್ ನ್ಯೂಮರರಿ ಕೋಟಾ. This is for who has the income below or less than 8 lakh per annum. ಸೊ ಇದು ಒಂದು SNQ ಕೋಟಾದಲ್ಲಿ ಅಲಾಟ್ಮೆಂಟ್ ಆಗಿರುತ್ತೆ. ನಿಮಗೆ ಇವಾಗ ಜನರಲ್ ಮೆರಿಟ್ ಆಗಿರ್ಬೋದು, 3B 3A 2A ಆ ಥರ ಇರುತ್ತಲ್ಲ, ಆ ಥರ ಯಾವುದಾದ್ರೂ ಬಂದಿರುತ್ತೆ. ನೆಕ್ಸ್ಟ್ ಸೀರಿಯಲ್ ನಂಬರ್ ಆಫ್ ಅಲಾಟೆಡ್ ಆಪ್ಷನ್ ಅಂತ ಕೊಟ್ಟಿದೆ 19. ಅಂದರೆ ನೀವು ನಿಮ್ಮ ಆಪ್ಷನ್ ಎಂಟ್ರಿಯ ಲಿಸ್ಟ್ನಲ್ಲಿ ಯಾವ ಸೀರಿಯಲ್ ನಂಬರ್ ಇದೆ, ಈ ಕಾಲೇಜ್ ಯಾವ ಸೀರಿಯಲ್ ನಂಬರ್ನಲ್ಲಿ ಹಾಕಿದ್ದೀರಾ ನೀವು ಅನ್ನೋದನ್ನು ಅಲ್ಲಿ 19th ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತ ನೆಕ್ಸ್ಟ್ ಬರೋ ವಿಡಿಯೋದಲ್ಲೆಲ್ಲ ಹೇಳ್ತೀವಿ ನಾವು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್, ಲೈಕ್ ಆ್ಯಂಡ್ ಥ್ಯಾಂಕ್ ಯು.